ನಮಸ್ಕಾರ. ಆರೋಗ್ಯಕ್ಕಾಗಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಆತ್ಮವಿಶ್ವಾಸದ ನಗು ನಮ್ಮ ಪರಿಚಯವಾಗಬೇಕಂತೆ. ಈ ಆತ್ಮವಿಶ್ವಾಸದ ನಗು ನಮಗಿರಬೇಕು ಅಂದರೆ ನಮಗೆ ಒಂದು ಒಳ್ಳೆಯ ದಂತಾರೋಗ್ಯ ಕೂಡ ಇರಬೇಕು. ನಗುವಿಗೆ ಬಹಳ ಮುಖ್ಯವಾದದ್ದು ನಮ್ಮ ದಂತ ಪಂಕ್ತಿ. ಈ ದಂತಾರೋಗ್ಯದ ಸರಳ ಸೂತ್ರಗಳ ಬಗ್ಗೆ ನಾವು ಕಳೆದ ಸಂಚಿಕೆಯಿಂದ ಮಾತಾಡ್ತಾ ಇದ್ವಿ ಆಯುರ್ವೇದಿಕ್ ತಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬ್ಳಾ ಅವ್ರ ಜೊತೆ. ನಮಸ್ಕಾರ ಡಾಕ್ಟರ್. ದಂತಾರೋಗ್ಯ ಅಂದ ಕೂಡಲೇ ಬರೀ ಇದು ದಂತಗಳಿಗೆ ಸಂಬಂಧಿಸಿದ್ದಲ್ಲ, ಬರೀ ಹಲ್ಲುಗಳಿಗೆ ಸಂಬಂಧಿಸಿದ್ದಲ್ಲ, ಅದನ್ನು ಹಿಡಿದಿಟ್ಟಿರುವಂಥ ವಸಡಿಗೆ ಸಂಬಂಧಪಟ್ಟಿದ್ದು ಅಂತ ಬಹಳ ಚೆನ್ನಾಗಿ ಕಳೆದ ಸಂಚಿಕೆಯಲ್ಲಿ ಡಾಕ್ಟರ್ ತಿಳಿಸ್ಕೊಟ್ರು. ಹಾಗೆ ದಂತಾರೋಗ್ಯ ಕೆಟ್ಟರೆ ಅದು ಹೃದಯದ ಸಮಸ್ಯೆಗೂ ಕೂಡ ಕಾರಣ ಆಗಬಹುದು, ಅಥವಾ ಥೈರಾಯ್ಡ್ ಇರೋರು ಕೂಡ ದಂತಾರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಇದಕ್ಕಾಗಿ ತಜ್ಞರ ಒಂದು ಸಲಹೆಯನ್ನು ಕೂಡ ತಗೋಬೇಕಾಗತ್ತೆ ಅನ್ನೋದು ಕಳೆದ ಸಂಚಿಕೆಯ ಪೂರ್ಣವಾಗಿತ್ತು. ಈಗ ದಂತಾರೋಗ್ಯ ಕೆಟ್ಟರೆ ಅಂತ ನಾವು ಮಾತಾಡಿದ್ವಲ್ಲ, ಕೆಟ್ಟಾಗ ಏನು ಮಾಡಬೇಕು ಅದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು ಅಲ್ವಾ. ಈ ಹಲ್ಲು ಹುಳುಕಿನ ಸಮಸ್ಯೆ ವಿಶೇಷವಾಗಿ ಮಕ್ಕಳಲ್ಲಿ ನಾವು ನೋಡ್ತೇವೆ. ದೊಡ್ಡವರು ಅದನ್ನು ಮುಚ್ಚಿಟ್ಕೊಂಡು ಓಡಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಈ ಹಲ್ಲು ಹುಳುಕಿನ ಸಮಸ್ಯೆ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನೊಂದು ಶಾಲೆಗೆ ಹೋಗಿದ್ದೆ ಮಲ್ನಾಡಲ್ಲಿ, ಹೀಗೆ ಸ್ಪೀಚಿಗೆ ಅಂತಲೇ ಕರೆದಿದ್ರು. ಅವತ್ತು ಮಕ್ಕಳಿಗೆ ಸುಮ್ಮನೆ ಒಂದು ಪ್ರಶ್ನೆ ಕೇಳಿದೆ, ಸುಮ್ಮನೆ ಬೇರೆ ಮಾತಾಡ್ತಾ ಇದ್ದೆ, ಅವಾಗೊಂದು ಪ್ರಶ್ನೆ ಕೇಳಿದ್ವಿ, ಯಾರಿಗೆ ಹಲ್ಲು ಹುಳುಕು ಇದೆ ಕೈ ಎತ್ತಿ ಅಂತ. 95% ಮಕ್ಕಳು ಕೈ ಎತ್ತಿ. ನಾವು ಎಣಿಸಿದ್ವಿ, ಆಮೇಲೆ ಕೌಂಟ್ ಮಾಡಿದ್ರೆ ಪರ್ಸೆಂಟೇಜ್ ಮಾಡಿ ಎಷ್ಟಿದ್ದಾರೆ ನೋಡೋಣ ಅಂತ. ಸೊ ನೀವು ಹೇಳ್ದಂಗೆ ಮಕ್ಕಳಿಗೆ ಗೊತ್ತಾಗುತ್ತೆ, ದೊಡ್ಡವ್ರು ಮುಚ್ಕೊಂಡು ಅಂತ. ಇಷ್ಟು ಪ್ರಮಾಣದಲ್ಲಿ ಹಲ್ಲು ಹುಳುಕಿದೆ. ಮತ್ತು ಜಗತ್ತಲ್ಲಿ ಇಷ್ಟೊಂದು ಪೇಸ್ಟ್ಗಳಿದಾವಲ್ಲ, ಹಲ್ಲು ಹುಳುಕು ಇರಬಾರ್ದಾಗಿತ್ತು ಅಲ್ವಾ. ಓಕೆ, ಹಲ್ಲು ಹುಳುಕು ಆಗಲಿಕ್ಕೆ ಕಾರಣ ನಾವು ಅಂದ್ಕೊಂಡಿದ್ದೀವಿ ಸ್ವೀಟ್ ತಿಂತೀವಿ ಅಂತ. ನಾವು ಕಾಮನ್ನಾಗಿ ಅದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಥವಾ ನಂಬಿಸ್ಬಿಟ್ಟಿದ್ದೀವಿ, ಹೌದಲ್ವಾ. ಸೊ ಚಾಕ್ಲೇಟ್ ತಿಂತಾನೆ ಮಗು, ಅದಕ್ಕೆ ಹಲ್ಲು ಹುಳುಕಾಗುತ್ತೆ. ಸ್ವೀಟ್ ತಿಂತೀವಿ, ನಾವೆಲ್ಲ ಸ್ವೀಟ್ ತಿಂತಿರ್ಲಿಲ್ವಾ, ತಿಂತಾ ಇದ್ವಲ್ಲ. ಹಲ್ಲು ಹುಳುಕು ಇಲ್ಲ, ಸ್ವೀಟ್ ತಿನ್ನೋದಕ್ಕೆ ಒಂದಷ್ಟು ಕಾರಣ, ಆದರೆ ಅದು ಆ ಹೇಳೋ ಕಾರಣ ತುಂಬ ಬಾಲಿಶವಾಗಿದೆ. ಸ್ವೀಟ್ ತಿನ್ನೋದ್ರಿಂದ ಈ ಸ್ವೀಟ್ ಹಲ್ಲಲ್ಲಿ ಸಿಕ್ಕೊಳ್ತದೆ, ಆ ಸಿಕ್ಕೊಂಡಿದ್ದ ಹಲ್ಲುಗಳಲ್ಲಿ ಕ್ರಿಮಿಗಳು ಬೀಳ್ತದೆ, ಆ ಕ್ರಿಮಿಗಳ ದಂತಗಳನ್ನ. ಸೊ ನಾವು ಏನೇ ಆರೋಪ ಮಾಡಿದ್ರೆ ಕ್ರಿಮಿಗಳನ್ನ ತಂದು ಇಟ್ಕೋತೀವಿ, ಅವನೊಳ್ಳೆ ಭೂತ ಥರ, ಶತ್ರುಗಳ ಥರ. ಬರ್ದಂಗೆ ಬಿಟ್ಕೊಂಡ್ರೆ ಆಯ್ತಲ್ಲ, ಅದನ್ನ ಯಾಕೆ ಅಲ್ಲಿ ಬಿಟ್ಕೊಂಡು ಕೂತ್ಕೋಬೇಕಲ್ವಾ. ಆ್ಯಕ್ಚುಲಿ ಹಲ್ಲು ಹುಳುಕಾಗಲಿಕ್ಕೆ ತುಂಬ ಗಟ್ಟಿ, ಈ ಶರೀರದಲ್ಲಿ ಗಟ್ಟಿ ಇರ್ತಕ್ಕಂಥ ಭಾಗ ಅಂದರೆ ಮೂಳೆಗಳು. ಆ ಮೂಳೆಗಳಲ್ಲಿ ಅತಿ ಗಟ್ಟಿ ಇರ್ತಕ್ಕಂಥ ಭಾಗ ಅಂದರೆ ಹಲ್ಲು. ಹಲ್ಲಿನ ಮೇಲೆ ಎನಾಮಲ್ ಅಂತೇನಿದೆಯಲ್ಲ, ಅದನ್ನು ತುಂಬ ಹಾರ್ಡ್ ಪಾರ್ಟಿಂದ ಬಾಡಿ ಟೋಟಲಿ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಹಾರ್ಡ್. ನೋಡಿ, ನಾವು ಕಲ್ಲು ಕಡಿದ್ಬಿಟ್ರೆ ಕಲ್ಲು ಪುಡಿ ಪುಡಿ ಆಗುತ್ತೆ, ಹಲ್ಲೇನೂ ಆಗಲ್ಲ, ಹೌದಾ. ಅಂದರೆ ಅದು ಎಷ್ಟು ಕಲ್ಲಿಗಿಂತನೂ ಅದು ಗಟ್ಟಿ ಇರಲೇಬೇಕು. ಸೊ ಹಾಗಾಗಿ ಇಷ್ಟು ಗಟ್ಟಿ ಇರುವಂಥದ್ದು ತೂತಾಗಿ ಹುಳುಕಾಗುತ್ತೆ ಅಂದರೆ ಬೇರೆ ರೀಸನ್ ಏನು ಬೇಕು? ಇದೆಲ್ಲ ಆಗಲಿಕ್ಕೆ ಒಂದು ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಭೂಮಿಯಲ್ಲಿ ಸಾವಿರಾರು ವರ್ಷಗಳಿಂದ, ಕೋಟ್ಯಾಂತರ ವರ್ಷಗಳಿಂದ ಕಲ್ಲುಗಳು ಆಮ್ಲೀಯತೆ ಒಳಪಟ್ಟು ಮಣ್ಣಾಗಿರುತ್ತೆ. ಹೌದು, ಕಲ್ಲುಗಳು ಪುಡಿ ಪುಡಿ ಆಗಿದ್ದೆ ಮಣ್ಣಾಗಿತ್ತು. ಒಂದು ಸಣ್ಣ ಇಷ್ಟು ಗಾತ್ರದ ಕಲ್ಲು ಒಂದು ದೊಡ್ಡ ಮರವನ್ನು ಸೃಷ್ಟಿ ಮಾಡಬಲ್ತು, ಅಷ್ಟು ಪೋಷಕಾಂಶ ಅದರೊಳಗೆ ಇರ್ತದೆ. ಅಂದರೆ ಕೆಮಿಕಲಿ ಅದು ಪುಡಿ ಆಗ್ತಾ ಹೋದ್ರೆ. ಅದನ್ನು ಮಾಡೋದಕ್ಕೆ ಒಂದಷ್ಟು ಕ್ರಿಮಿಗಳಿದ್ದಾವೆ. ಆ ಕ್ರಿಮಿಗಳ ಜೊಲ್ಲು ಆ ಕಲ್ಲನ್ನು ಕರಗಿಸಿ ಪುಡಿ ಮಾಡೋಷ್ಟು ಕೆಪಾಸಿಟಿ ಇರ್ತದೆ. ಕೆಲವು ತೋಟಗಳಲ್ಲೆಲ್ಲ ಮನೆ ಮಾಡಿರ್ತಾರೆ ನೋಡಿದ್ದೀನಿ, ಆ ಸ್ಟೀಲಿಂದು ಸ್ಟೇನ್ಲೆಸ್ ಸ್ಟೀಲ್ ಲೋಟಕ್ಕೆ ರಸ್ಟ್ ಬಂದಿರ್ತದೆ. ಆ ಲೆವೆಲಿನ ಕ್ರಿಮಿಗಳು ಅವನ್ನ ಇದನ್ನ ಮಾಡುತ್ತೆ. ಅಂದರೆ ತುಂಡು ಮಾಡಾಕತ್ತೆ, ನೀವು ಏನು ಇಲ್ದಂಗೆ ಮಾಡುತ್ತೆ. ಈ ಭೂಮಿಲಿ ಅದಕ್ಕೊಂದು ವಿಶೇಷವಾದ ಶಕ್ತಿ ಇರೋಂತಹ ಕ್ರಿಮಿಗಳು. ಸೊ ಅದು ಏನು ಮಾಡುತ್ತೆ ಅಂದರೆ, ಮೊದಲು ಆ್ಯಸಿಡನ್ನು ಸುರಿಸುತ್ತೆ ಆ ವಸ್ತುವಿನ ಮೇಲೆ. ಆ್ಯಸಿಡ್ ಸುರಿದ ಮೇಲೆ ಅದು ಮೇಣದ ಥರ ಆಗಬೇಕು, ಅಷ್ಟು ಲೆವೆಲ್ಗೆ ಅದು ಕಲ್ಲು ಆಗಿರು ಕೂಡ ಮೇಣದ ಥರ ಆಗುತ್ತೆ. ಅದಾದಮೇಲೆ ಅದನ್ನು ಮುಂದಿನ ಪ್ರಕ್ರಿಯೆಗೆ ಒಳಪಡಿಸುತ್ತೆ. ಇಲ್ಲೂ ಕೂಡ ಅಷ್ಟೇ, ಇಷ್ಟು ಗಟ್ಟಿ ಇರೋ ಹಲ್ಲನ್ನು ಮೆತ್ತಗೆ, ಅಂದರೆ ಅದ್ರ ದುರ್ಬಲಗೊಳಿಸೋದು ಆ್ಯಸಿಡ್. ಆ್ಯಸಿಡನ್ನು ಎಷ್ಟು ಆ್ಯಸಿಡಿಟಿ ಅಂತ ಕರೆದು ಬಾಯಲ್ಲಿ ಯಾರ್ಯಾರಿಗೆ ನೀವು ಗಮನಿಸಿ, ನಾನು ಏನು ಮಾತಾಡ್ತೀನಿ ಎಲ್ಲ ಪ್ರಾಕ್ಟಿಕಲಿ ನೀವು ಗಮನಿಸಬೇಕು. ಟೇಕ್ ಬಂದ ತಕ್ಷಣ ಹುಳಿ ಬಂತು ಅಥವಾ ಹುಳಿನೇ ಬಂದುಬಿಡ್ತು ಬಾಯೊಳಗೆ ಅಂದರೆ ಅವರು ಗಮನಿಸಿ ನೋಡಿ, ಅವ್ರ ಹಲ್ಲುಗಳು ಜುಮ್ ಅನ್ನೋದಾಗಲಿ ಹುಳುಕಾಗೋದು ತುಂಬ ವೆರಿ ಕಾಮನ್. ಅದೇನು ವಿಶೇಷ ಅಲ್ವೇ ಅಲ್ಲ. ಹಲ್ಲು ಜುಮ್ ಅನ್ನುತ್ತೆ ಅಂದರೆ ಅದು ಹುಳಿ ತುಂಬ ಬರ್ತಾ ಇರ್ತದೆ. ಸೊ ಈ ಹುಳಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ 1.5 pH. ಈ ಆ ಲೆವೆಲಿನ ಆ್ಯಸಿಡ್ ಏನಾದರೂ ನಾವು ಹಿಂಗೆ ಕೈ ಮೇಲೆ ಹಾಕೊಂಡ್ರೆ ಈ ಕಡೆ ತೂತ ಬರ್ತದೆ. ಅಷ್ಟು ಸುಟ್ಟು ಹಿಂಗೆ ತೂತು ಮಾಡೋ ಅಷ್ಟು ಕೆಪಾಸಿಟಿ ಇರುವಂಥದ್ದು ನಮ್ಮ ಜಠರದಲ್ಲಿ ಇರ್ತದೆ. ಅದು ಅದರದೇ ಆದ ಕಾರಣಕ್ಕೆ ಅಲ್ಲಿದೆ. ನಾವೇನಾದ್ರು ತಿಂದು ಹಾಳು ಮಾಡುತ್ತಿರ್ತೀವಿ, ಅದನ್ನು ಸ್ವಚ್ಛ ಮಾಡೋಕ್ಕೋಸ್ಕರ ಇರುವಂಥದ್ದು. ಅದು ಇನ್ನೂ ಹೆಚ್ಚಾಗಿ, ಇನ್ನೂ ಸ್ವಲ್ಪ pH ಕಮ್ಮಿಯಾಗಿ ಇನ್ನೂ ಹೆಚ್ಚಾಗಿ ಅದೇನಾದರೂ ಹಿಂಗೆ ಮೇಲಕ್ಕೆ ಬಂದು ಇಲ್ಲಿ ಬರ್ತದೆ ಅಂದರೆ ಹಲ್ಲುಗಳು ಆ ಕ್ಷಣಕ್ಕೆ
ದುರ್ಬಲಗೊಂಡ್ಬಿಡ್ತವೆ, ಆ ಎನೆಮಲ್ ಅನ್ನೋದು ಕಳ್ಕೊಂಡು ಹೋಗ್ಬಿಡ್ತದೆ. ಇದಾದಮೇಲೆ ಈಸಿಯಾಗಿ ಕ್ರಿಮಿಗಳು ಬೆಳೆಯೋದಕ್ಕೆ ಅದಕ್ಕೆಲ್ಲ ಕಾರಣ ಆಗುತ್ತೆ. ಮತ್ತು ಸ್ವೀಟ್ಗೂ ಅದಕ್ಕೆ ಏನು ಸಂಬಂಧ ಅಂದರೆ ಒಂದು ಸಂಬಂಧ ಇದೆ. ಅತಿಯಾಗಿ ಸ್ವೀಟ್ ತಿನ್ನೋರಿಗೆ ಹಲ್ಲಲ್ಲಿ ಸಿಹಿ ಸಿಕ್ಕೊಂಡಾಗೋದಲ್ಲ, ಅದು ತಿಂದುಬಿಟ್ಟಿರ್ತಾರಲ್ಲ ಹೊಟ್ಟೆಯಲ್ಲಿ, ಯಾವುದೇ ಬೆಲ್ಲ ಸಕ್ಕರೆ ಅಥವಾ ಯಾವುದೇ ರೀತಿಯ ಸ್ವೀಟನ್ನು ಜಾಸ್ತಿ ತಿಂದರೆ ಅದು ಫರ್ಮೆಂಟೇಷನ್ ಆಗುತ್ತೆ. ನಿಮ್ಮ ಡಬ್ಬೆಯಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ಬೆಲ್ಲದ ವಾಸನೆ ನೋಡಿ, ಅದು ಹುಳಿಯಾಗಿರ್ತದೆ. ಒಂದಷ್ಟು ಕಾಲ, ಒಂದು ವಾರ 10 ದಿನ ಬಿಟ್ಟು ನೋಡಿ, ಅದು ಹುಳಿ ತನ ಬಂದಿರ್ತದೆ, ಅದು ಕರಗಿ ಇದನ್ನ ಆಗಿರ್ತದೆ. ಸೊ ಆ ಹುಳಿತನ ಇದೆಯಲ್ಲ, ಆ ಕಾರಣ ಸಿಹಿಯಿಂದನೇ ಬರುವಂಥದ್ದು. ಸಿಹಿ ಅತಿಯಾಗಿ ತಿಂದಾಗ, ಸ್ವಲ್ಪ ತಿಂದರೆ ಬರಲ್ಲ, ಅತಿಯಾಗಿ ಸಿಹಿ ತಿಂದಾಗ ಹುಳಿ ತುಂಬ ಜೋರಾಗಿ ಬರ್ತದೆ. ಈ ಥರದ ಹುಳಿ ಹಲ್ಲನ್ನು ಹಾಳು ಮಾಡುತ್ತೆ. ಅದು ಮೇಲಿಂದ ಇರ್ಬೋದು, ಒಳಗಿನಿಂದ ಇರ್ಬೋದು. ಇಲ್ಲಿ ತಿಳ್ಕೊಬೇಕಾಗಿರೋದೇನು ಅಂದರೆ, ಎಲ್ರಿಗೇನು ಹುಳಿ ತೇಗ ಬರಲ್ಲ, ಎಲ್ರಿಗೇನು ಆ್ಯಸಿಡ್ ಬರಲ್ಲ, ಅದೇನು ಮೇಲಿಂದ ಸವಸಕ್ಕೆ, ಅದು ಮೇಲಿಂದ ಏನೂ ಆಗೋದಿಲ್ಲ. ನಮ್ಮ ರಕ್ತದಲ್ಲಿ ಹುಳಿಯ ಅಂಶ ಸೇರ್ಕೊಳ್ತಂದರೆ ರಕ್ತ ಪರಿಚಲನೆ ಒಳಗಿನಿಂದ, ಹಲ್ಲಿನ ಒಳಭಾಗದಲ್ಲಿ ರಕ್ತ ಮೇಲೆ ಹೋಗಿ ಅದು ಹರಿಲೇಬೇಕು. ಅಲ್ಲಿ ಕುಷನ್ ವರ್ಕಿಂಗ್ ಇರ್ತದೆ, ಒಳಗಡೆಗೆ ನರ್ವ್ಸ್ ಇರ್ತವೆ, ತುಂಬ ಸೆನ್ಸಿಟಿವಿಟಿಗೆ, ಅವೆಲ್ಲವಕ್ಕೂ ರಕ್ತ ಹರಿಲೇಬೇಕು. ಎಲ್ಲಿ ಆ ಹುಳಿಯಾದ ಅಂಶ ಇಟ್ಕೊಂಡಿರ್ತಕ್ಕಂಥ ರಕ್ತ ಬರ್ತದೋ ಅಲ್ಲಿ ಅದು ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗಿನಿಂದ. ಅದು ಒಳಗಿನಿಂದ ಕರಕ್ಕಂತ ಬಂದು ಮೇಲೆ ತೂತ ಮಾಡ್ಕೊಳ್ತದೆ. ಒಂದು ಸರಿ ಮೇಲೆ ತೂತ ಆಗೋವರೆಗೂ ಒಳಗಿಂದೇನೋ ಅದು ಸ್ಟರೈಲ್, ಅಲ್ಲಿ ಯಾವುದೇ ಕ್ರಿಮಿಗಳಿರಲ್ಲ, ಹಾಳಾಗಿರ್ತದೆ, ಹಾಳಾಗ್ತಾ ಇರ್ತದೆ. ಅದು ಯಾವುದೇ ಸ್ಟರೈಲ್ ಆದರೆ ಪೇಯ್ನ್ ಬರಲ್ಲ. ಇನ್ನು ಮೇಲೊಂದು ಸಣ್ಣ ತೂತಾಯಿತು ಅಂದರೆ ನಮ್ಮ ಆಹಾರ ಕ್ರಿಮಿಗಳೇ ಅಲ್ಲಿ ಎಂಟ್ರಿಯಾಗಿ ಅವು ತಮ್ಮ ಇದನ್ನು ಸ್ಟಾರ್ಟ್ ಮಾಡ್ತವೆ. ಸೊ ಕ್ರಿಮಿ ಅಂದರೆ ಹಲ್ಲು ಹುಳುಕಾಗಲಿಕ್ಕೆ ಕ್ರಿಮಿಗಳೇ ಪ್ರಧಾನ ಕಾರಣ ಅಲ್ಲ. ಮೊದಲು ಇದೆಲ್ಲ ಪ್ರಕ್ರಿಯೆ ಆಗಬೇಕು. ಮೇಲಿನ ಎನಾಮಲ್ ಸಣ್ಣ ತೂತ ಆಗಬೇಕು, ಕೆಳಗಿನಿಂದ ಆ ಇಲಿ ಬೋನ್ ಮಾಡ್ದಂಗೆ ಕೆಳಗಿನಿಂದ ಬಂದುಬಿಟ್ಟು ಮೇಲೆ ಒಂದು ಸಣ್ಣ ತೂತ ಆಗಬೇಕು. ಆಮೇಲೆ ಈ ಕ್ರಿಮಿಗಳ ಕೆಲಸ. ನಾವು ಕ್ರಿಮಿಗಳನ್ನೇ ಸಾಯಿಸೋದಕ್ಕೆ ಸಾವಿರಾರು ಪೇಸ್ಟ್ಗಳನ್ನ ಹಾಕ್ಕೊಂಡ್ರೆ ಆಗೋ ಅನಾಹುತ ಏನಂದರೆ, ಆ ಪೇಸ್ಟ್ಗಳೇ ಇವತ್ತು ಹಲ್ಲನ್ನು ಇಷ್ಟೊಂದು ಹುಳುಕು ಮಾಡೋಂಥ ಕೆಲಸಗಳನ್ನು ಮಾಡ್ತವೆ. ನಾನೊಂದು ಸಣ್ಣ ಪ್ರಶ್ನೆ, ಸುಮ್ಮನೆ ತಮಾಷೆ ಕೇಳೋದಾದ್ರು, ಸ್ವೀಟ್ ತಿಂದರೆ ಹಲ್ಲು ಹುಳುಕಾಗತ್ತಲ್ವಾ? ಟೂತ್ ಪೇಸ್ಟಲ್ಲಿ ಅಷ್ಟೊಂದು ಸ್ವೀಟ್ ಇದೆಯಪ್ಪ, ತಿಂದ್ರೆ ಹಲ್ಲು ಹುಳುಕಾಗಬಾರ್ದಲ್ವಾ? ಯಾವ ಪೇಸ್ಟ್ ನಿಮ್ಗೆ ಕಹಿಯಾಗಿದೆ ಹೇಳಿ ಅಲ್ವಾ? ಇವತ್ತಿನ ಪೇಸ್ಟ್ ಅಲ್ಲಿ ಸ್ವೀಟ್ ಇರ್ಲಿ, ಉಪ್ಪು ಹುಳಿ ಖಾರ ಎಲ್ಲದೂ ಇದೆ ಅಲ್ವಾ? ಮಗರಣೆ ಹಾಕೊಂಡು ಮಸಾಲೆ ಮಾಡ್ಕೊಳ್ಳೋ ಹಾಕಲ್ಲ ಅಷ್ಟು. ಸೊ ಅದು ಯಾಕೆ ಹುಳುಕಾಗಲ್ವ? ಆಗಿದ್ರೆ ನಾನು ಒಂದು ನಿರ್ಧಾರಕ್ಕೆ ಬರಬೇಕು ನಾವೆಲ್ಲ. ಏನಂದರೆ, ಹೇಳೋ ಸಂಶೋಧನೆ ಏನಾದ್ರು ಹೇಳಲಿ, ಅಡ್ವರ್ಟೈಸ್ ಏನಾದ್ರು ಕೊಡಲಿ, ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಇದು ಪರಿಣಾಮಕಾರಿ ಆಗಿದೆಯಾ ಆಗಿಲ್ವಾ ಅಂತ ಅಸೆಸ್ ಮಾಡಬೇಕು. ಇಷ್ಟೊಂದು ಪೇಸ್ಟ್ಗಳಿದ್ದಾವೆ, ಇಷ್ಟೊಂದು ಡೆಂಟಿಸ್ಟ್ ಇದೆ, ಇಷ್ಟೆಲ್ಲ ಇದ್ದು ಕೂಡ ಜಗತ್ತಿನಲ್ಲಿ ಹುಳುಕಲ್ಲುಗಳು ಕಮ್ಮಿ ಆಗಿದಾವ? ಆಗಿಲ್ಲ ಅಂದರೆ ಇವೇನು ಕೆಲಸ ಮಾಡಿಲ್ಲ ಅಂತ ಅರ್ಥ, ಅಷ್ಟೇ ಅಲ್ವಾ? ಇದಷ್ಟೇ ಸಿದ್ಧಾಂತ. ಮತ್ತು ಬೇರೆ ಯಾವ ಚರ್ಚೆ ಮಾಡೋ ಈ ಕಾರಣ ಕೊಡು ಆ ಕಾರಣ ಕೊಡೋ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕೆ ಹಂಗೆ ಆಗ್ತಾ ಇದೆ ಅಂದರೆ, ತೀಕ್ಷ್ಣವಾದ ರಾಸಾಯನಿಕಗಳನ್ನು ಟೂತ್ಪೇಸ್ಟಲ್ಲಿ ಯೂಸ್ ಮಾಡೋದ್ರಿಂದ ಅದೇ ನೇರವಾಗಿ ಹಲ್ಲಿನ ಸಂವೇದನಾಶೀಲತೆ ಮತ್ತು ಹುಳುಕು ಎರಡಕ್ಕೂ ಕಾರಣ ಆಗುತ್ತೆ. ಈ ಸಂವೇದನಾಶೀಲತೆ ಕೂಡ ಬರೋದು ಹೀಗೇನೆ, ಎನಾಮಲ್ ಸೌದ್ರ ಮಾತ್ರ ಸಂವೇದನಾಶೀಲತೆ ಬರೋದು. ಏನು ಹಂಗಂದ್ರೆ ಸಂವೇದನಾಶೀಲತೆ ಅಂದರೆ, ರಕ್ತನಾಳಗಳು ಹೇಗಿದಾವೋ ಹಾಗೆ ನರಗಳೂ ಇದೆ. ಇಲ್ಲಿ ಹಿಂಗೆ ಹೊಡೆದ್ರೆ ಜುಮ್ ಅನ್ನುತ್ತಲ್ಲ, ಅದಕ್ಕೆ ನರಗಳು ಅಂತ ಕರಿತೀವಿ ನಾವು. ರಕ್ತನಾಳಗಳಿಗೆ ನರಗಳಿಗೂ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಆ ನರಗಳು ಎಕ್ಸ್ಪೋಸ್ ಆಗುತ್ತೆ. ಯಾವಾಗ ಎನೆಮಲ್ ಹೋಯ್ತು ಅಂದರೆ, ಒಂದು ಸಣ್ಣ ತೂತ ಬಿತ್ತು ಅಂದರೆ ಎಕ್ಸ್ಪೋಸ್ ಆಗುತ್ತೆ. ಅದು ನೀವು ಆ ನರಗಳು ಎಷ್ಟು ಸೂಕ್ಷ್ಮ ಅಂದರೆ, ಹುಳಿ ಮುಟ್ಟಿಸ್ಕೊಳ್ಳಲ್ಲ, ಖಾರ ಮುಟ್ಟಿಸ್ಕೊಳ್ಳಲ್ಲ, ಸ್ವೀಟನ್ನು ಜಾಸ್ತಿ ಮುಟ್ಟಿಸ್ಕೊಳ್ಳಲ್ಲ, ತಣ್ಣ ನೀರನ್ನು ಮುಟ್ಟಿಸ್ಕೊಳ್ಳಲ್ಲ, ಬಿಸಿ ನೀರನ್ನು ಮುಟ್ಟಿಸ್ಕೊಳ್ಳಲ್ಲ. ಅದು ಒಂದು ಟೆಂಪ್ರೇಚರಲ್ಲಿದ್ದರಷ್ಟೇ ಅದು ಬದುಕು. ನಮ್ಮ ಬಾಡಿ ಟೆಂಪ್ರೇಚರ್ ಹೆಂಗಿದೆ ಹಂಗಿದ್ರಷ್ಟೇ ಅದು ಬದುಕು. ಆ್ಯಸಿಡ್ ಹೆಚ್ಚಾದರೂ ಜುಮ್ ಅನ್ನತ್ತೆ, ಕ್ಷಾರ ಹೆಚ್ಚಾದರೂ ಜುಮ್ ಅನ್ನತ್ತೆ, ಖಾರ ಆದರೂ ಜುಮ್ ಅನ್ನತ್ತೆ, ಹುಳಿ ಆದರೂ ಜುಮ್ ಆಗುತ್ತೆ, ತಣ್ಣೀರು ಕುಡಿದ್ರೂ ಜುಮ್ ಆಗುತ್ತೆ, ಬಿಸಿ ನೀರು. ಅವು ನರಗಳು ಹಾಗಿರೋದೇ ಹಾಗೆ. ಆ ನರಗಳು ಎಕ್ಸ್ಪೋಸ್ ಆಗಿರಲ್ಲ ಎಲ್ಲೂ ಬಾಡಿ ಒಳಗೆ. ಅಷ್ಟು ಸಂವೇದನೆ ಇರುವಂಥ ನರಗಳಿಗೆ ನಾವು ಎಕ್ಸ್ಪೋಸ್ ಆಗೋದ ಕಾರಣ ಹೊರತು ನರಗಳ ಸಮಸ್ಯೆ ಅಲ್ವೇ ಅಲ್ಲ. ಸೊ ಈ ಎಕ್ಸ್ಪೋಜರ್ ಆಗೋದು ಈ ಹುಳಿಯ ಅಂಶದಿಂದ, ಬ್ಲಡ್ಡಲ್ಲಿ ಆಗುವಂಥ ಹುಳಿ. ನೀವು ಮೇಲಿನ ಹಾಕೋದ್ರ ಬಗ್ಗೆ ಬಿಡಿ, ಬ್ಲಡ್ನಿಂದ, ಜಠರದಿಂದ, ಕರುಳಿನಿಂದ ಬಂದುಬಿಟ್ಟು ಒಳಗಿನಿಂದ ರಕ್ತ ಒಸಡಿನ ಮುಖಾಂತರ ಏನು ಹಲ್ಲಿಗೆ ಸಪ್ಲೈ ಆಗ್ತಾ ಇರುತ್ತಲ್ಲ, ಅಲ್ಲಿ ಹುಳಿ ಅಂಶ ಇತ್ತು ಅಂದರೆ ಅದು ಸುತ್ತ ಕರಗ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಎನಾಮಲ್ ಓಪನ್ ಆಗುತ್ತೆ, ಹುಳುಕಲ್ಲೂ ಆಗುತ್ತೆ, ಸಂವೇದನಾಶೀಲತೆಯೂ ಹೆಚ್ಚಾಗುತ್ತೆ. ಎನಾಮಲ್ ಸವಿಬಾರ್ದು. ಇದಕ್ಕೆ ಇರ್ತಕ್ಕಂತಹ ಒಂದು ದೊಡ್ಡ ಕಾರಣ, ಎರಡು ದೊಡ್ಡ ಕಾರಣ ಅಂದರೆ, ಒಂದು ದೊಡ್ಡ ಕಾರಣ ನಮ್ಮ ಆಹಾರ ಪ್ರಕ್ರಿಯೆ, ಎರಡನೇ ದೊಡ್ಡ ಕಾರಣ ಟೂತ್ಪೇಸ್ಟ್ಗಳು. ಆಹಾರ ಪ್ರಕ್ರಿಯೆ ಎಷ್ಟು ನಮ್ಮನ್ನು ತೊಂದರೆ ಮಾಡ್ತದೋ ಅಷ್ಟಕ್ಕೆ ಸಮಸಮವಾಗಿ ಇವತ್ತಿರುವಂಥ ಟೂತ್ಪೇಸ್ಟ್ಗಳು ಕೂಡ ಹಲ್ಲಿನ ಸಮಸ್ಯೆಗಳನ್ನು ಹೆಚ್ಚು ಮಾಡ್ತಾ ಇದ್ದಾವೆ. ಇದು ನಮಗೆ ಮ್ಯಾಂಡೇಟ್ರಿಯಾಗಿ ಗೊತ್ತಿರಬೇಕು. ಇದು ಅರ್ಥ ಆಗಿಲ್ಲ ಅಂದರೆ ನಾವು ದಿನನಿತ್ಯ ಹೊಸ ಹೊಸ ಟೂತ್ಪೇಸ್ಟನ್ನು ಟ್ರೈ ಮಾಡ್ತೀವಿ ಹೊರತು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಪರಿಹಾರ ಆಹಾರ ಮತ್ತು ಜೀರ್ಣಕ್ರಿಯೆ ಎಷ್ಟು ಕೊಡ್ತೀವೋ ಟೂತ್ಪೇಸ್ಟಿನ ಆಯ್ಕೆಯಲ್ಲೂ ಕೂಡ ಅಷ್ಟೇ ಗಮನವನ್ನು ಕೊಡಬೇಕು. ಟೂತ್ಪೇಸ್ಟಿನ ಆಯ್ಕೆಯಲ್ಲಿ ಗಮನ ಕೊಡಬೇಕು ಅಂತ ಹೇಳಿಬಿಟ್ರು.
ಹಾಗಾದ್ರೆ ಈ ಆಯ್ಕೆ ಮಾಡ್ಬೇಕಾದ್ರೆ ಏನಿರ್ಬೇಕು ನಮ್ಮ ಗಮನದಲ್ಲಿ? ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ ಅಂತ ಕೇಳ್ತಾರೆ, ಅದರಲ್ಲಿ ತುಪ್ಪ ಇದೆಯೇ ಅಂತ ಕೇಳ್ತಾರೆ. ಅಲ್ವಾ? ಹಾಗಾದ್ರೆ ನಾವು ನಮ್ಮ ಟೂತ್ ಪೇಸ್ಟ್ ನಲ್ಲಿ ಏನನ್ನು ಹುಡುಕ್ಬೇಕು? ಒಂದಷ್ಟು ಕಾನೂನುಗಳನ್ನ ಹಾಕಿ ಇದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋ ತರ ಎಲ್ಲ ಮಾಡ್ಬಿಟ್ಟಿದ್ರು. ಅದಕ್ಕೆ ಅದು ಈಗ ಹಾಗಿಲ್ಲ. ಅಡ್ವರ್ಟೈಸ್ಮೆಂಟ್ ಬಂದಾಗ ಹೌದು. ಇಜ್ಜಿಲನ್ನ ತೋರಿಸ್ಬಿಟ್ಟು ಇಜ್ಜಿಲಲ್ಲಿ ಹಲ್ಲುಜ್ಜೋದು ನೋಡಿದಿರಲ್ಲ ನೀವು? ಅನಾಗರಿಕರ ಲಕ್ಷಣ ಅಂತ ನೋಡಿದಿರಿ ನೀವು ಹೇಳಿ ಅದನ್ನ? ಹಾ, ಹಲ್ ಮೇಲೆಲ್ಲ ಹೌದು. ಗೀಟಾಗತ್ತೆ ಅಂತ ತೋರಿಸಿದ್ ನಾ ಚಿಕ್ಕವಳಿದ್ದಾಗ ನೋಡಿದ್ ನಂಗೆ ಈಗ್ಲೂ ಹೌದು. ನೆನಪಿದೆ. ಹೌದು. ತುಂಬಾ ಅನಾಗರಿಕರು ಮಾತ್ರ ಇಜ್ಜಿಲಲ್ಲಿ ಮತ್ತೆ ಉಪ್ಪಲ್ಲಿ ಹಲ್ಲುಜ್ತಾರೆ. ಇದರಿಂದ ಹ್ಮ್. ಹಲ್ಲು ಸವಿಯುತ್ತೆ ಅಂತ. ಈಗ ಚಾರ್ಕೋಲ್ ಟೂತ್ ಪೇಸ್ಟ್ ಬಂದಿರೋ ಟೂತ್ ಪೇಸ್ಟ್ ಗಳಲ್ಲಿ ಹ್ಮ್. ಚಾರ್ಕೋಲೇ ಪ್ರಮುಖವಾಗಿ ತೋರಿಸ್ಬಿಟ್ಟು ಇದು ನಿಮ್ಗಾಗಿ ವಿಶೇಷವಾಗಿ ಮಾಡಿರುವಂತ ಹ್ಮ್. ಚಾರ್ಕೋಲ್ ಟೂತ್ ಪೇಸ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ 20 ವರ್ಷದಲ್ಲಿ ಆ ಅನಾಗರಿಕತೆ ಬದಲಾಯ್ತಾ ಅಥವಾ ಇವರು ವಾಪಸ್ ಅದು ಬೇಸಿಕ್ಸಿಗೆ ಹೋಗ್ತಾ ಇದ್ದಾರೆ? ವ್ಯಾಪಾರ ಮತ್ತಿನ್ನೇನಿಲ್ಲ, ವ್ಯಾಪಾರ ಅಷ್ಟೇ. ಅಂದ್ರೆ ಒಂದು ವಿಷಯ, ಡಯಾಬಿಟಿಸ್ ಮೊದಲಿಗೆ ಗೊತ್ತಾದಾಗ ಹ್ಮ್. ಮೂತ್ರದಿಂದ ಸಕ್ಕರೆ ಅಂಶ ಹೋಗ್ತದೆ ಅಂತ ಗೊತ್ತಾಯ್ತು. ಹಂಗಾಗಿ ಮನುಷ್ಯ ಶರೀರ ತೆಳ್ಳಗಾಗ್ತಾ ಇದೆ ಅಂತ. ಮೂತ್ರದಿಂದ ಹೋಗ್ತಾ ಇದೆ, ಹಂಗಾಗಿ ಕಡಿಮೆ ಆಗ್ತಾ ಇದೆ, ತಿನಿಸು ಜಾಸ್ತಿ ಸಕ್ಕರೆನ ಅಂತ ಸ್ಟಾರ್ಟ್ ಮಾಡಿದ್ದು. ಓಹೋ, ಜಾಸ್ತಿ ತಿನಿಸು, ಇಲ್ಲಾಂದ್ರೆ ಮೂತ್ರದಲ್ಲಿ ಹೋಗ್ತಾ ಇದೆ, ಅವ್ನು ಬದುಕೋದು ಹೆಂಗೆ ಅಂತ. ಗ್ಲೂಕೋಸ್ ಎಸೆನ್ಷಿಯಲ್ ಅಂದ್ರೆ ಹಿಂಗೆ ಶುರುವಾಗಿದ್ದು ಸೈನ್ಸ್ಗಳು. ಈ ಹಲ್ಗೂ ಅಷ್ಟೇನೆ. ಟೂತ್ ಪೇಸ್ಟ್ ಬದಲು ಉಪ್ಪು ಇಡ್ಲಿ ಹಾಕೊಂಡು ಉಜ್ಜಿತೀರ ನೀವು, ಅನಾಗರಿಕತೆನ ಹಾಗೆ ಅಂತ ಹೇಳಿ ಅದನ್ನ ಕೆಮಿಕಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ನಾವು ಚಿಕ್ಕವರಿದ್ದಾಗ ಕೆಮಿಕಲ್ ಇಂಟ್ರೊಡ್ಯೂಸ್ ಮಾಡಿ ಟೂತ್ ಪೇಸ್ಟ್ ಬಂದಿದ್ದೆ ಆವಾಗ. ಓಕೆ, ಏನಿರ್ಬೇಕು ಮಾನದಂಡಗಳು ಅಂತ. ಒಂದು ಟೂತ್ ಪೇಸ್ಟ್ ಅಥವಾ ನಾನು ದಂತ ಮಂಜನ ಅಂತೀನಿ ಟೂತ್ ಪೇಸ್ಟ್, ಯಾಕಂದ್ರೆ ಯಾವ ಟೂತ್ ಪೇಸ್ಟು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯೋಗ್ಯ ಇಲ್ಲ, ಇನ್ಕ್ಲೂಡಿಂಗ್ ಆಯುರ್ವೇದಿಕ್ ಟೂತ್ ಪೇಸ್ಟ್ ಅಂತ, ಹರ್ಬಲ್ ಟೂತ್ ಪೇಸ್ಟ್ ಅಂತ, ಏನಾರು ಕರೀರಿ, ಯಾವ ಟೂತ್ ಪೇಸ್ಟ್ಗಳು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾಗೇನಿಲ್ಲ. ಮತ್ತು ಹಂಗಾರೆ ಆಯ್ಕೆ ಹೇಗೆ ಮಾಡ್ಕೋಬೇಕಂದ್ರೆ ಏನಿರಬೇಕು ಅಂತ ಪ್ಯಾರಾಮೀಟರ್ ಆಚಾರ್ಯರು ಹೇಳ್ತಾರೆ ಅಂತ. ಅದು ಒಗರಾಗಿರ್ಬೇಕು ಅಂತ ಮೊದಲು ಹೇಳ್ತಾರೆ ಆಚಾರ್ಯರು. ಒಗರಾಗಿರ್ಬೇಕು, ನಾವೇನನ್ನ ಮಾಡ್ಕೊಳ್ತೀವೋ ಅದು ಹಲ್ಲು ಉಜ್ಜೋದಕ್ಕೆ ಬಳಸ್ತೀವಿ, ಅದು ಒಗರಾಗಿರ್ಬೇಕು. ಮತ್ತು ಕಹಿಯಾಗಿರ್ಬೇಕು. ಈ ಎರಡು ಅಂಶಗಳು ಪ್ರಧಾನವಾಗಿರಬೇಕು. ಯಾವಕ್ಕಿದೆ ಹಾಗೆ? ಬೇವಿಗಿದೆ. ಅದು ಬೇವು ಒಗರಾಗಿದೆ, ಕಹಿಯಾಗೂ ಇದೆ. ಮತ್ತು ಹೊಂಗೆ ಒಗರಾಗಿದೆ, ಕಹಿಯಾಗಿದೆ. ಸೊ ಬಬೂಲ್ ಅಂತ ಇದೆ, ಒಗರಾಗಿದೆ, ಕಹಿಯಾಗಿದೆ. ಸೊ ಇವು ಎಲ್ಲವೂ ಏನು ಲಿಸ್ಟ್ ಹೇಳ್ತಾರೋ ಇವೆಲ್ಲವೂ ಒಗರಾಗಿರ್ಬೇಕು, ಇಲ್ಲ ಕಹಿಯಾಗಿರ್ಬೇಕು. ಹಾಗಿದ್ರೆ ಮಾತ್ರ ಅದು ದಂತವನ್ನು ಸದೃಢವಾಗಿಡ್ತದೆ, ಸ್ವಚ್ಛವಾಗಿಡ್ತದೆ ಅಂತ. ಈ ಎರಡು ಟೂತ್ ಪೇಸ್ಟಲ್ಲಿ ಇಲ್ಲ. ತುಂಬ ಕಡಿಮೆ ಮಟ್ಟದಲ್ಲಿ ಕೆಮಿಕಲ್ಲಿ ಅದನ್ನು ನಾವು ಏನದು ಆಸ್ಟ್ರಿಂಜೆನ್ಸಿ ಅಂತ ಹೇಳ್ತೀವಿ, ಅದನ್ನು ಮಾತಾಡ್ತೀನಿ ಆಮೇಲೆ. ಸೊ ಈ ಒಗರು ಕಹಿ ಏನು ಮಾಡ್ತವೆ ಕೆಲಸ ಅಂದರೆ, ಒಗರು ಅಂದರೆ ಸಂಕೋಚ ಮಾಡುತ್ತೆ, ಒಸಡನ್ನು ಗಟ್ಟಿ ಮಾಡುತ್ತೆ, ಬಿಗಿ ಮಾಡಿಬಿಡುತ್ತೆ ಒಂದೇ ಸರಿ. ಈ ಅಡಕೆ ತಿಂದರೆ ಗಂಟ್ಲೆಲ್ಲ ಹಿಡ್ಕೊಳ್ತದಲ್ಲ ಹಾಗೆ ಒಸಡನ್ನು ಗಟ್ಟಿ ಮಾಡುತ್ತೆ. ಸೊ ಗಟ್ಟಿ ಮಾಡೋದಕ್ಕೆ ಒಗರಿನ ಅಂಶ ಬೇಕೇ ಬೇಕು. ಅದು ಗಟ್ಟಿ ಮಾಡುತ್ತೆ. ಗಟ್ಟಿ ಮಾಡಿದ ತಕ್ಷಣ ಏನಾಗುತ್ತೆ, ಹಲ್ಲುಗಳನ್ನು ನಾವು ಸದ್ಯದಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಕ್ರಿಮಿಗಳು ಯಾವ್ದಾದ್ರು ಇತ್ತು ಅಂದರೆ ಅದು ಈಚೆ ಬರಬೇಕು. ಯಾಕಂದರೆ ಒಸಡು ಗಟ್ಟಿ ಆದ ತಕ್ಷಣ ಅಲ್ಲಿ ಕಿಂಡಿ ಫಾರ್ಮ್ ಆಗುತ್ತೆ, ಅದು ಕ್ರಿಮಿಗಳು ಈಚೆ ಬರ್ತವೆ. ಹಾಗೆ ಈ ಒಗರಾಗಿರ್ತಕ್ಕಂಥದ್ದು ಕ್ರಿಮಿಗಳ ಸೈಜನ್ನು ಸಣ್ಣದು ಮಾಡುತ್ತೆ. ಯಾಕಂದರೆ ಅದರೊಳಗಿರ್ತಕ್ಕಂಥ ನೀರಿನ ಅಂಶವನ್ನು ಎಳೆದು ಬಿಡ್ತದೆ, ಅದು ಶ್ರಿಂಕ್ ಆಗುತ್ತೆ. ಕ್ರಿಮಿ ಶ್ರಿಂಕ್ ಆದಮೇಲೆ ಹೊರಗೆ ಬರೋದು ಬಿಟ್ಟು ಬೇರೆ ದಾರಿನೇ ಅಲ್ಲಿ ಉಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಎಲ್ಲರೂ ಊತ ಇದ್ದರೆ ಅಲ್ಲಿ ಉಳ್ಕೊಳ್ತದೆ ಹೊರತು, ಶ್ರಿಂಕ್ ಆದಲ್ಲಿ ಹಿಂಡಿ ಬಿಟ್ಟರೆ ಬಟ್ಟೆನ ನೀರು ಒಳಗಿರ್ತದ ಹೊರಗೆ ಬರ್ತದೆ. ಹಾಗೆ ಶ್ರಿಂಕ್ ಆದ ತಕ್ಷಣ ಈಚೆ ಬರೋದಕ್ಕೆ ಇವು ಎರಡಕ್ಕೂ ಒಗರಾಗಿರುವಂಥದ್ದು ಅನಿವಾರ್ಯ. ಸೊ ಒಗರಂಶ ಬೇಕು. ಕಹಿ ಯಾಕೆ ಬೇಕು ಅಂದರೆ, ಬ್ಲಡ್ ಸರ್ಕ್ಯುಲೇಷನನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡೋದು ಕಹಿ ಪದಾರ್ಥಗಳು. ಅದು ಬೇವು ಇರ್ಬೋದು, ಹೊಂಗೆ ಇರ್ಬೋದು, ನೀವು ಅಮೃತಬಳ್ಳಿ ಇರ್ಬೋದು, ಇವೆಲ್ಲವೂ ಕಹಿ ಪದಾರ್ಥಗಳು. ಇವು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಆ್ಯಕ್ಟಿವ್ ಮಾಡ್ತವೆ. ಸೊ ಒಸಡು ಒಂದು ಕಡೆ ಬಿಗಿ ಆಗುತ್ತೆ, ಇನ್ನೊಂದು ಕಡೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಇದೆರಡಾದರೆ ದಂತಗಳು ಏನೂ ಸಮಸ್ಯೆ ಇಲ್ಲ, ಲೈಫ್ ಟೈಮ್ ಇವೇನು ಸಮಸ್ಯೆ ಇಲ್ಲ. ಇವು ಯಾವುದ್ರಲ್ಲಿ ಸಿಗ್ತದೆ? ಯಾವ ಟೂತ್ ಪೇಸ್ಟ್ಗಳಲ್ಲೂ ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಸಿಗೋದಿದ್ರೆ ಏನಿದ್ರು ನೀವು ಬೇವಿನ ಕಡ್ಡಿ ತಗೊಂಡು ಆ ರಸವನ್ನು ಜಗದ್ಬಿಟ್ಟು ಕಹಿ ರಸವನ್ನು ಉಜ್ಜಬೇಕು, ಇಲ್ಲ ಹೊಂಗೆ ಕಡ್ಡಿ ತಗೊಂಡು ಉಜ್ಜಬೇಕು. ನೀವು ಸಾಕಷ್ಟು ಟೂತ್ ಪೌಡರ್ಗಳು ಬರ್ತಾವೆ, ಒಂದು ತಗೊಂಡು ಉಜ್ಜಿದರೆ ಕರ್ಪೂರ ಹಾಕೊಂಡು ಉಜ್ಜುವಂಥದ್ದು ಇವೆಲ್ಲ ಪ್ರಕ್ರಿಯೆಗಳಲ್ಲ. ಭಾಳಷ್ಟು ಅಂದರೆ ಸೈಂಧವ ಲವಣ ಬಳಸ್ಬೋದು. ಆ ಸೈಂಧವ ಲವಣ ಕೂಡ ಇಷ್ಟೇ ಚೆನ್ನಾಗಿ ಕೆಲಸ ಮಾಡ್ತದೆ. ನೀವು ಕರ್ಪೂರ ಹಾಕೊಂಡು ಹಲ್ಲಿನ ಸ್ವಲ್ಪ ದುರ್ಬಲಗೊಳ್ಳಲ್ವಾ, ಅದು ಘಮಘಮ ಅನ್ನತ್ತೆ ಬಾಯಿಗೆ ಬಿಟ್ಟರೆ, ದುರ್ಬಲಗೊಳ್ಳಲ್ಲ. ಮೆಂಥಲ್ ಹಾಕಿ ಮಾಡುವಂಥದ್ದು ದುರ್ಬಲಗೊಳ್ತದೆ. ಸೊ ಪೌಡ್ರ್ಗಳಿಗೂ ಮತ್ತು ನಾವು ಕಡ್ಡಿ ಜಗದು ಉಜ್ಜೋದಕ್ಕೂ ಡಿಫ್ರೆನ್ಸ್ ಏನಿದೆ ಅಂದರೆ, ಪೌಡ್ರುಗಳು ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಉಜ್ಜೋದ್ರಿಂದ ಹೊರಗೆ ಬರಲ್ಲ. ಪುಡಿ ತೊಗೊಂಡು ಹಿಂಗೆ ಉಜ್ಜಿಬಿಟ್ರೆ ಔಷಧಿ ಗುಣ ಹೊರಗೆ ಬರೋದಕ್ಕೆ ಆಗೋಲ್ಲ. ಆದರೆ ಬೇವಿನ ರಸ ತಾಜಾ ಇರ್ತಕ್ಕಂಥದ್ದು ಜಗಿದ ತಕ್ಷಣ ಅದರಲ್ಲಿರ್ತಕ್ಕಂಥ ರಸಕ್ಕೆ ಸ್ವರಸ ಅಂತ ಕರಿತೀವಿ. ಅದು ರಸ ಬಂತು ಅಂದರೆ ಅದು ಔಷಧಿ ಗುಣವನ್ನು ಹೊಂದಿರ್ತದೆ, ಅದು ಮಾತ್ರ ಕ್ರಿಯಾತ್ಮಕವಾಗಿರ್ತದೆ, ಕ್ರಿಯೆಯನ್ನು ಮಾಡಬಲ್ತು. ಹಾಗಾಗಿ ಬೇವಿನ ಕಡ್ಡಿಯನ್ನು ತೊಗೊಂಡು ಜಗಿದು ಈ ಥರದ್ದಿದ್ರೆ ಮಾತ್ರ ಒಗರು ಮತ್ತು ಕಹಿಯಾಗಿರುವಂತಹ ಯಾವುದೇ ಪದಾರ್ಥಗಳು ಹಲ್ಲನ್ನು ಚೆನ್ನಾಗಿರ್ತವೆ. ಮತ್ತು ಇದು
ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾನು ಆವಾಗಲೇ ಮೊದಲು ಹೇಳಿದೆ, ಆ್ಯಸಿಡಿಟಿ ಇಲ್ಲ ಅಂದರೆ ಮಾತ್ರ ಹಲ್ಲು ಚೆನ್ನಾಗಿರ್ತದೆ ಅಂತ ಹೇಳಿದ್ದೆ. ಸಿಂಪಲ್ ಆ್ಯಸಿಡಿಟಿ. ಈ ಒಗರು ಮತ್ತು ಕಹಿ ಇರತಕ್ಕಂತಹ ಪದಾರ್ಥಗಳಿಂದ ಹಲ್ಲು ಉಜ್ಜಿದಾಗ ಆ್ಯಸಿಡಿಟಿ ಸಾಕಷ್ಟು ಕಮ್ಮಿ ಆಗುತ್ತೆ. ಯಾಕಂದರೆ ಆ್ಯಸಿಡಿಟಿ ಕಮ್ಮಿ ಮಾಡೋದಕ್ಕೆ ಇರುವಂಥವೇ ಈ ಎರಡು ಪದಾರ್ಥಗಳು. ಹಾಗಾಗಿ ಆಮ್ಲೀಯಕ್ಕೆ ಅಪೋಸಿಟ್ ಆಗಿರ್ತಾವೆ, ಆ್ಯಸಿಡ್ ಇರಲ್ಲ ಅದು. ಹಾಗಾಗಿ ಇದು ಕಮ್ಮಿ ಆಗುತ್ತೆ. ಆಚಾರ್ಯರು ಹಿಂಗೆ ಇದಕ್ಕೇನು ಹೇಳ್ತಾರೆ ಅಂದರೆ, ಟೇಸ್ಟ್ ಬರ್ತದೆ ಉಜ್ಜಿದ ಮೇಲೆ, ಹಸಿವು ಹೆಚ್ಚಾಗುತ್ತೆ. ತುಂಬ ಇಂಪಾರ್ಟೆಂಟ್, ಹಸಿವು ಹೆಚ್ಚಾಗುತ್ತೆ. ಇವತ್ತು ಟೂತ್ ಪೇಸ್ಟನ್ನು ಉಜ್ಜಿದ್ರೆ ಟೇಸ್ಟ್ ಕಳ್ಕೊಳ್ತೀವಿ, ಹಸಿವು ಕಮ್ಮಿ ಆಗುತ್ತೆ. ಇವೆರಡೂ ಆಗುತ್ತೆ. ಯಾಕಂದರೆ ಟೂತ್ ಪೇಸ್ಟಲ್ಲಿ ಸೋಪ್ ಇರ್ತದೆ, ನೊರೆ ಬರ್ತದಲ್ವಾ, ನೊರೆ ತಂದುಬಿಟ್ಟು ತೊಳೆದಕ್ಕೆ ಪಾತ್ರೆನ ಹಲ್ಲುಜ್ಜು ಬಾಯಿಯನ್ನು ಪಾತ್ರೆ ಅಂಶನ ನೊರೆ ಬರೆಸಿ, ನೊರೆ ಬಂದಿರುತ್ತಲ್ಲ, ಈ ನೊರೆಯಿಂದ ಸೋಪಿನ ಅಂಶ ಇದ್ದರೆ ಮಾತ್ರ ನೊರೆ ಬರೋಕ್ಕೆ. ಆ ಡಿಟರ್ಜೆಂಟ್ ಸೋಡಿಯಂ ಲಾರೆಲ್ ಸಲ್ಫೇಟ್ ಅನ್ನೋಂಥದ್ದು ಯಾವುದು ಡಿಟರ್ಜೆಂಟ್ ಇದೆಯೋ, ಈ ಮಾರ್ಜಕದ ಡಿಟರ್ಜೆಂಟ್ ಸೋಪಿನ ಅಂಶ, ಅದೇ ನಮಗೆ ಇವತ್ತು ಇಷ್ಟು ಮಾರಕವಾಗಿ ಪರಿಣಮಿಸೋದು. ಅದನ್ನು ತಗೊಂಡ್ರೆ ಒಸಡು ಇನ್ನೂ ಸ್ವಲ್ಪ ಊದು ಕೊಡ್ತದೆ. ನೀವು ಸೋಪ್ ಹಾಕಿ ಕೈ ತುಂಬ ಸೋಪನ್ನು ಇಟ್ಕೊಂಡ್ರೆ ಏನಾಗಿರ್ತೀರಿ, ಕೈ ಊತ ಬಂದಿರ್ತದಲ್ವಾ, ಅದೇನು ಅಸ್ಟಿಂಜೆನ್ಸಿ ಎಫೆಕ್ಟ್ ಇದೆಯಾ, ಆ ಒಸಡುಗಳು ಊತ ಬರ್ತದೆ. ಸೋಪು ಹೊಟ್ಟೆಯಲ್ಲಿ ಹೋಯ್ತು ಅಂದರೆ, ಇಲ್ಲ ಡಾಕ್ಟರ್ ನಾನು ನುಂಗಲ್ಲ ಅಂತ ನೀವು ಹೇಳ್ಬೋದು. ಆದರೆ ನಾಲ್ಗೆ ಅಡಿಗೆ ಇರ್ತಕ್ಕಂತಹ ರಂಧ್ರಗಳಿದೆಲ್ಲ, ಅದು ಮೆದುಳಿಗೆ ಸಂದೇಶ ಕೊಟ್ಟು ಹೊಟ್ಟೆ ಒಳಗೆ ಸೋಪ್ ಬರ್ತಾ ಇದೆ, ಯಾಕಂದರೆ ಬಾಯೊಳಗಿದೆ, ಇನ್ನೇನು ಹೊಟ್ಟೆ ಒಳಗೆ ಬರ್ತದೆ, ರೆಡಿ ಆಗುವಂಥ ಸಂದೇಶ ಕೊಡುತ್ತೆ. ಹೊಟ್ಟೆ ಊದ್ಕೊಂಡು ಅದು ಕೂಡ ರೆಡಿ ಆಗುತ್ತೆ, ಸೋಪ್ ಬರುತ್ತೆ ಅಂತ. ಸೋಪ್ ಹೊಟ್ಟೆ ಒಳಗೆ ಹೋಗದೇ ಇದ್ದರೂ ಕೂಡ ಸೋಪ್ ಬಂದರೆ ಏನಾಗಬೇಕೋ ಆ ಎಫೆಕ್ಟನ್ನು ಹೊಟ್ಟೆ ಒಳಗೆ ಮಾಡಾಕ್ತದೆ. ಹಾಗಾಗಿ ಈ ಟೂತ್ ಪೇಸ್ಟ್ಗಳು, ಇಷ್ಟೊಂದು ಟೂತ್ ಪೇಸ್ಟ್ಗಳ ಹೆಸರುಗಳು ಇದ್ದೂ ಕೂಡ, ಎಲ್ಲರೂ ಬಳಸ್ತಾ ಇದ್ದರೂ ಕೂಡ, ಹಲ್ಲಿನ ಸಂವೇದನಾಶೀಲತೆ ಆಗಲಿ, ದಂತಕುಳಿ ಆಗಲಿ, ರಕ್ತಸ್ರಾವ ಆಗಲಿ, ಇನ್ನೊಂದು ಮತ್ತೊಂದು ಕಮ್ಮಿ ಆಗದೇ ಇರೋದಕ್ಕೆ ಅದೇ ಕಾರಣ. ಅದರೊಳಗೆ ಇರ್ತಕ್ಕಂತಹ ಕೆಮಿಕಲ್ಗಳೇ ಪ್ರಧಾನ ಕಾರಣ. ಹಾಗಾಗಿ ಕೆಮಿಕಲ್ಗಳನ್ನು ಬಿಟ್ಟು ನೇರವಾಗಿ ನ್ಯಾಚುರಲ್ಲಾಗಿ ಬೀಳುವಂಥ ದಂತ ಕಡ್ಡಿಯನ್ನು ತಗೊಂಡು ಉಜ್ಜುವಂಥದ್ದು, ಇಲ್ಲ ಅಂದರೆ ಲಿಕ್ವಿಡ್ ಆಯುರ್ದಂತಮ್ ಅಂತ ಲಿಕ್ವಿಡ್ ಇದೆ, ಅದರದ್ದೇ ಸಂಬಂಧಪಟ್ಟಿದ್ದು, ಅದನ್ನು ಬಳಸೋದು ತುಂಬ ಸೂಕ್ತ. ಬಹಳ ಚೆನ್ನಾಗಿ ದಂತದ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ರು. ಅಲ್ಲಿಗೇನು ಯಾವ ಟೂತ್ ಪೇಸ್ಟ್ ಕೂಡ ಸೇಫ್ ಅಲ್ಲ ಅನ್ನುವಂಥ ಒಂದು ಮಾತನ್ನು ನಾವು ನೆನ್ಪಿಟ್ಕೋಬೇಕು. ಆದರೆ ಈ ದಂತಾರೋಗ್ಯದ ಬಗ್ಗೆ ನಾವು ಈ ಬ್ರಷ್ಗಳನ್ನು ಉಪಯೋಗಿಸ್ತೀವಲ್ಲ ಡಾಕ್ಟರ್, ಇದು ಹಿಂಗೆ ಬೆಂಡ್ ಆಗಿರಬೇಕು, ಹಾಗೆ ಬೆಂಡ್ ಆಗಿರಬೇಕು, ಇದು ಎಲ್ಲ ಮಿಥ್ಯೆ ಅಂತ ಹೇಳ್ತೀರಾ? ಮಾರ್ಕೆಟಿಂಗ್ ಟೆಕ್ನಿಕ್ ಅದು. ಬೆಂಡ್ ಆಗಿರಬೇಕು, ಅದು ಅದು ಹಿಂಗೆ ಹಲ್ಲಿಗೆ ಹಿಂಗಿದೆ ಬೆಂಡ್ ಆಗಿರಬೇಕು ಅಂತ. ಈಗ ನಾವು ಕುತ್ಕೊಳ್ಳೋ ಕುಷನ್ ಹೆಂಗೆ ಸೆಟ್ ಮಾಡ್ಕೋತೀವಿ ಹಾಗೆ ಸೆಟ್ ಮಾಡ್ಕೊಂಡಾಗ ಇಟ್ ಇಸ್ ಎ ಮಾರ್ಕೆಟಿಂಗ್ ಟೆಕ್ನಿಕ್. ಸಾಫ್ಟ್ ಆಗಿರಬೇಕು ಅನ್ನೋದು ನಾವು ಒಪ್ಕೋಬೇಕಾಗಿರೋಂಥದ್ದು. ಸಾಫ್ಟ್ ಆಗಿರಬೇಕು, ಬ್ರಷ್ ಸಾಫ್ಟ್ ಆಗಿದ್ದರೆ ತುಂಬ ಸೂಕ್ತ. ಅದು ಆಚಾರ್ಯ ಹೇಳೋದು ಹೇಗೆ ಅಂದರೆ, ಕುಂಚ ಒಂಥರ ಮಾಡಿ ಅಂತ. ಕುಂಚ ಅಂದರೆ ಬ್ರಷ್, ನಾವು ಪೇಂಟ್ ಮಾಡೋವಂಥ ಬ್ರಷಿನ ಥರ ಅದನ್ನು ಕಟ್ ಮಾಡಿ ಫಸ್ಟ್ ಜಿಗಿರಿ, ಅದು ಕುಂಚದ ಥರ ಆದಮೇಲೆ ಅದನ್ನು ಉಜ್ಜಿ, ಹೊಸಡಿಗೆ ಧಕ್ಕೆ ಆಗದಂಗೆ ಉಜ್ಜಿ ಅಂತ ಇಷ್ಟನ್ನು ಮೆನ್ಷನ್ ಮಾಡಿದ್ರೆ. ಸೇಮ್ ಥಿಂಗ್ ಅಷ್ಟೇ. ಹೊಸಡಿಗೆ ಧಕ್ಕೆ ಆಗಬಾರ್ದು ಅಂದರೆ ರಫ್ ಇರಬಾರ್ದು, ಸಾಫ್ಟಾಗಿರಬೇಕು, ಉಜ್ಜಬೇಕು. ಅಲ್ಲಿ ಉಜ್ಜುವಂಥ ಮೆಥಡ್ ಏನಿದೆಯೋ, ಆ ಹೀಗೆ ಮೇಲಿಂದ ಕೆಳಗೆ ಉಜ್ಜುವಂಥ ಮೆಥಡ್ ಇದೆಯೋ ಅದು ಸರಿಯಾದ ಮೆಥಡ್. ಅದು ಅದರಿಂದನೇ ಸ್ವಚ್ಛ ಆಗುತ್ತೆ ಅನ್ನೋದೇನೂ ಇಲ್ಲ. ಅದು ನಮಗೆ ಕಂಫರ್ಟ್ನೆಸ್ ಕೊಡ್ತದೆ. ಈಗ ನಾವು ಆಯುರ್ದಂತಮ್ ಅಂತ ಒಂದು ಟೂತ್ ಲಿಕ್ವಿಡ್ ಮಾಡಿದ್ವಿ, ಉಜ್ಜೋದೇ ಬೇಕಾಗಿಲ್ಲ, ಆದರೂ ಉಜ್ಜೋದು ಕಂಫರ್ಟ್ ಆಗುತ್ತೆ ಅಂತ ಉಜ್ಜಬೇಕು. ಬಿಟ್ಟರೆ ಅದೊಂದು 1 ml ಆಫ್ ಡ್ರಾಪನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಸುಮ್ಮನೆ ಹೀಗೆ ಸವರಿದ್ರೆ ಬಾಯಿ ಸ್ವಚ್ಛಾಗಿರ್ತದೆ. ಆಯುರ್ವೇದ ಅಷ್ಟು ಆಳವಾಗಿ ತುಂಬ 30 ಸೆಕೆಂಡ್ ಒಳಗೆ ಬಾಯಿ ಪೂರ್ತಿ ಸ್ವಚ್ಛಾಗಿರ್ತದೆ. ಸುಮ್ಮನೆ ಹೀಗೊಂದು ಉಗಿದ್ರೆ ರೆಡಿ ಇರ್ತದೆ. ಹೊಟ್ಟೆ ಒಳಗೆ ಹೋದರೂ ಅದು ಏನು ಸಮಸ್ಯೆ ಮಾಡೋಲ್ಲ, ಅಷ್ಟು ಚೆನ್ನಾಗಿ ಅದು ಬಿಲ್ಟ್ ಆಗಿರೋಂಥದ್ದು. ಸೊ ಉಜ್ಜೋ ಪ್ರಕ್ರಿಯೆಗೆ ಸಾಫ್ಟಾಗಿ ಇರಲೇಬೇಕು. ಎಲ್ಲರೂ ಅದು ಎತ್ತಾರು ಇರಲಿ, ಹಾರ್ಡ್ ಬ್ರಷನ್ನು ತೊಗೊಂಡು ಉಜ್ಜಬಾರ್ದು. ಸಾಫ್ಟ್ ಇರಬೇಕು, ಅಲ್ಟ್ರಾ ಸಾಫ್ಟು, ಆ ಸಾಫ್ಟು ಅಂತೆಲ್ಲ ಇದ್ದಾವೆ. ನೀವು ಸುಮ್ಮನೆ ಪ್ರಕ್ರಿಯೆನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು. ಅದ್ರ ಬೆಂಡ್ ಇದೆ, ಆ್ಯಂಗಲ್ ಇದೆ, ಕ್ರಿಸ್ ಕ್ರಾಸ್ ಇದೆ, ಹೀಗಿದೆ, ಬೇಡ, ಆ ಥರದ ಅವಶ್ಯಕತೆ ಇಲ್ಲ. ಅಷ್ಟೊಂದು ಒಳಕಡ್ಡಿ ಹಾಕಿ ತೆಗೆಯುವಂಥ ಅವಶ್ಯಕತೆ ಇಲ್ಲ. ನೀವು ಟೂತ್ ಪೇಸ್ಟ್ ಬಿಟ್ಟು ಆಯುರ್ದಂತಮ್ ಅಂತ ಲಿಕ್ವಿಡ್ಡು ಅಥವಾ ಬೇವಿನ ಕಡ್ಡಿ ಅಂತ ರಸವನ್ನು ತೊಗೊಳ್ಳೋದೇ ಆದರೆ ಯಾವ ಬ್ರಷ್ ಹೆಂಗಿರೋದು ಬೇಡ, ನೇರವಾಗಿದ್ದರೂ ಸಾಕು, ಆರಾಮಾಗಿ ಈಚೆ ಬರ್ತದೆ. ಸಮಾಧಾನಕ್ಕೆ ಉಜ್ಜಬೇಕೆ ಬ್ರಷ್ನಿಂದ ಹೊರತು ನಮಗೆ ರೂಢಿಯಾಗಿರೋದ್ರಿಂದ ಬರೀ ಆ ರಸದಿಂದ ಅಳ್ಳಾಡಿಸಿದ್ರೆ ಸಾಕು, ಸರಿಯಾಗಿರ್ತದೆ. ಬಹಳ ಒಳ್ಳೆ ಮಾಹಿತಿಯನ್ನು ದಂತಾರೋಗ್ಯದ ಬಗ್ಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರು. ಇದರದೇ ಮುಂದಿನ ಭಾಗವನ್ನು ಅಂದರೆ ದಂತಾರೋಗ್ಯದ ಒಂದಿಷ್ಟು ಸರಳ ಸೂತ್ರಗಳ ಬಗ್ಗೆ ಕಾರ್ಯಕ್ರಮ ಮುಂದುವರಿಯುತ್ತೆ ಮುಂದಿನ ವಾರ. ಅಲ್ಲಿಯವರೆಗೆ ನಮಸ್ಕಾರ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.